ಕರ್ನಾಟಕ ಎಂಟರ್ಪ್ರೈಸಸ್ ಅಂಡ್ ಕರ್ನಾಟಕ ಜಾಬ್ ಸ್ಕಿಲ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಟ್ರಸ್ಟ್. ಇಲ್ಲಿ ಕಂಪ್ಯೂಟರ್ ಅಂದ್ರೆ ಅದು ಒಂದು ವಿದ್ಯುನ್ಮಾನ. ಕಂಪ್ಯೂಟರ್ ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್. History of computer. Generation of computer. Organization of computer. Organization of computer. Working of computer. Parts of computer. Parts of computer. Fundamental of computer. ಇದರಲ್ಲಿ MS ಆಫೀಸ್. MS ಆಫೀಸಲ್ಲಿ ವರ್ಡ್, ಎಕ್ಸೆಲ್ ಮತ್ತೆ ಪವರ್ ಪೇಂಟ್ ಅಂತೇಳಿ 3 ಭಾಗ ಇದೆ. ಇದು ಎಲ್ಲ ಆಫೀಸಲ್ಲಿ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಆಲ್ MS ವರ್ಡ್ ಮತ್ತೆ ಎಕ್ಸೆಲ್ ಇದರಲ್ಲೇ ಜಾಸ್ತಿ ವರ್ಕ್ ಜಾಸ್ತಿ ಇರುತ್ತದೆ. ಇದು ಪವರ್ ಪೇಂಟು ಓನ್ಲಿ ಫಾರ್ ಡ್ರಾಯಿಂಗ್ ಅಥವಾ ಡಿಸೈನ್ ಮಾಡಲಿಕ್ಕೆ ಇರ್ತದೆ. ಚಾಯ್ಸಿಂಗ್ ಮುಂದೆ ಈಗ ನಮಗೆ ಆಫೀಸಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ, ಎಲ್ಲೋ ಒಂದು ಕಡೆ ಕೆಲಸ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಆಲ್ ಇದು ಬರಬೇಕು. MS ವರ್ಡ್ ಮತ್ತೆ ಎಕ್ಸೆಲ್ ಅಲ್ಲೇ ವರ್ಕ್ ಜಾಸ್ತಿ ಇರುತ್ತೆ. ಇಲ್ಲಿ ನಾವು MS ಆಫೀಸ್ ಜೊತೆಗೆ ಏನೇನು ಕಲಿಸ್ತೀವಿ ಅಂತಂದ್ರೆ ಇದೆ. MS ಆಫೀಸಲ್ಲಿ 3 ಇರ್ತದೆ, 3 ಕಲಿಸ್ತೀವಿ ಬೇಸಿಕಲ್ಲಿ. ನೆಕ್ಸ್ಟ್ ಕಲಿಸಿದ ನಂತರ ನಾವೇನ್ ಮಾಡ್ತೀವಿ, ಕನ್ನಡ ಇಂಗ್ಲಿಷ್ ಟೈಪಿಂಗ್.
ಇಂಗ್ಲಿಷ್ ಟೈಪಿಂಗ್. ಟೈಪಿಂಗು ಇದು ಮೂಲ ಬೇಸಿಕಲ್ಲಿ ಇದ್ದೇ ಇರುತ್ತೆ, ಅದರ್ ಲ್ಯಾಂಗ್ವೇಜ್ಗೆ ಮತ್ತೆ ಸಪರೇಟ್ ಇರ್ತದೆ. ಅದೇ ತರ ಕೀಬೋರ್ಡ್ ಪ್ರಾಕ್ಟೀಸ್. ಯಾಕೆ ಕೀಬೋರ್ಡ್ ಪ್ರಾಕ್ಟೀಸ್ ಅಂದ್ರೆ, ನೀವು ಸರಿಯಾದಂತ ಫಿಂಗರ್ ಅನ್ನ ಸರಿಯಾದ ಜಾಗದಲ್ಲಿ ಬಳಸಿದ್ರೆ ಆ ಸ್ಪೀಡ್ ಅನ್ನ ಕವರ್ ಮಾಡಬಹುದು. ಆಮೇಲೆ ಬೇಗನೆ ನೀವು ಟೈಪ್ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ನೆಕ್ಸ್ಟ್ ಅದ್ರ ಜೊತೆಗೆ ನಾವು ಎಡಿಷನಲ್ ಏನ್ ಮಾಡ್ತಾ ಇದೀವಿ, ಎಡಿಷನಲ್ ಆಗಿ ಸ್ಕ್ಯಾನ್ ಅನ್ನ ಹೇಗೆ ಮಾಡಬೇಕು, ಸ್ಕ್ಯಾನು, ಪ್ರಿಂಟು, ಜೆರಾಕ್ಸು, ಇಮೇಲು, ಪಿ ಡಿ ಎಫ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತೇಳಿ ಇದನ್ನ ನಾವು ಎಡಿಷನಲ್ ಆಗಿ ಕೊಡ್ತಾ ಇದ್ದೀವಿ. ಇದು ಎಲ್ಲಾ ಭಾಷೆಯಲ್ಲೂ ಇದೇ ತರ ಇರುತ್ತೆ. ಅದಕ್ಕೆ ಪ್ರಾಕ್ಟಿಕಲ್ನು ಇರ್ತದೆ, ನೋಟ್ಸ್ ಇರ್ತದೆ. ನೋಟ್ಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ವಿತ್ ಕನ್ನಡ ಜೊತೆಗೇನೆ ಆ ನೋಟ್ಸ್ ಬರೋದು. ಈಗ ನಿಮಗೆ ಬರ್ಸಿದ್ದೀನಿ ಇಂಗ್ಲಿಷಲ್ಲಿ, ಅದರದ್ದು ಕನ್ನಡದ ವಿವರಣೆನು ನಿಮಗೆ ಅದನ್ನು ಕೊಟ್ಟೆ ಮಾಡೋದು. ಆಮೇಲೆ ಪಾರ್ಟ್ಸ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಏನೇನು ವರ್ಕ್ ಮಾಡ್ತದೆ, ಆಮೇಲೆ ಹಾರ್ಡ್ವೇರು, ಸಾಫ್ಟ್ವೇರು, ಹಾರ್ಡ್ವೇರು ಅಂತ ಏನೇನಂತ ತಿಳಿಸ್ಕೊಡ್ತೀವಿ. ಈ ತರದ್ರಲ್ಲಿ ನಾವು ಎಲ್ಲದನ್ನು ನಿಮಗೆ ಕವರ್ ಮಾಡಿ ಒಂದೊಂದು ಭಾಷೆಯಲ್ಲಿನೂ ಸಹ ಸಪರೇಟ್ ಆಗಿ ಟ್ರೈನಿಂಗ್ ಕೊಡ್ತೀವಿ. ಈ ಕಾಮನ್ ಆಗಿ ನಾವು ಕನ್ನಡ, ಹಿಂದಿ, ಇಂಗ್ಲಿಷ್ ಅನ್ನ ನಾವು ಜನರಲ್ ಆಗಿ ಯಾವ ಪ್ರಾಂತೀಯ ಭಾಷೆ ಇರ್ತದೆ, ಈಗ ತೆಲುಗಲ್ಲಿ ಪ್ರಾಂತೀಯ ಭಾಷೆ ತೆಲುಗು ರಾಜ್ಯದಲ್ಲಿ, ಮತ್ತೆ ಮರಾಠಕ್ಕೆ ಹೋದ್ರೆ ಮರಾಠ ಪ್ರಾಂತೀಯ ಭಾಷೆ, ತಮಿಳುನಾಡಿಗೆ ಹೋದ್ರೆ ತಮಿಳು ಅದೊಂದು ಪ್ರಾಂತೀಯ ಭಾಷೆ, ಆಮೇಲೆ ಕೇರಳಕ್ಕೆ ಹೋದ್ರೆ ಕೇರಳದ ಒಂದು ಭಾಷೆ, ಇನ್ನು ಗುಜರಾತಿಗೆ ಹೋದ್ರೆ ಗುಜರಾತಿ. ಅಂದ್ರೆ ರಾಜ್ಯಗಳ ಪ್ರಾಂತೀಯ ಭಾಷೆ ಬೇರೆ ಇರ್ತದೆ. ಅದ್ರ ಒಟ್ಟಿಗೆನೆ ನ್ಯಾಷನಲ್ ಲೆವೆಲ್ ಭಾಷೆ ಒಂದೇ ಆಗಿರ್ತದೆ ಹಿಂದಿ, ಇಂಟರ್ನ್ಯಾಷನಲ್ ಭಾಷೆನೂ ಒಂದೇ ಆಗಿರ್ತದೆ ಇಂಗ್ಲಿಷ್. ಈಗ ನೀವು ಈ ಪ್ರಾಂತೀಯ ಭಾಷೆಯನ್ನ ಕಲಿಬಾರ್ದು ಅಂತಲ್ಲ, ಎಲ್ಲರೂ ಕಲಿಬಹುದು. ಪ್ರಾಂತೀಯ ಭಾಷೆಯನ್ನ ಕನ್ನಡದಲ್ಲಿ ಕಲ್ತ್ರೆ ಕನ್ನಡದಲ್ಲಿ ಉದ್ಯೋಗ ಸಿಗ್ತದೆ. ನೀವು ಅದೇ ಯಾರಿಗೆ ಇಂಟ್ರೆಸ್ಟೆಡ್ ಆಗಿದೆ ಅಲ್ಲಿಂದ ಯಾರು ಈ ರಾಜ್ಯಕ್ಕೆ ಬರೋದಿಲ್ಲ ಅಂತಲ್ಲ, ಅವ್ರು ಬಂದಿರ್ತಾರೆ, ಅವ್ರ ಕಂಪನಿಗಳಲ್ಲಿ ತೆಗೆದಿರ್ತಾರೆ. ಬೇರೆ ರಾಜ್ಯದವರು ಬಂದು ಕಂಪನಿನೋ ಅಥವಾ ಏನೋ ವರ್ಕ್ ಮಾಡ್ತಾ ಇರ್ತಾರೆ. ಅವರಿಗೆ ಬೇಕಾದಂತ ಆ ಲ್ಯಾಂಗ್ವೇಜ್ನವ್ರನ್ನೇ ಅವರು ಸೃಷ್ಟಿ ಮಾಡ್ಕೊಳ್ತಾ ಇರ್ತಾರೆ. ಅಂಥದ್ರಲ್ಲಿ ಅವ್ರಿಗೆ ಕಂಪ್ಯೂಟರ್ ಅವರು ಸ್ಟೇಯಿಂಗ್ ಆಗಿರ್ತಾರೆ. ಇಲ್ಲಿ ಯಾವುದೇ ರಾಜ್ಯದಲ್ಲಿ ಒಂದೇ ರಾಜ್ಯದವರು ಇರೋದಿಲ್ಲ, ಅಲ್ಲಿ ಎಲ್ಲರೂ ಸ್ಟೇಯಿಂಗ್ ಆಗಿರ್ತಾರೆ. ಆ ದೃಷ್ಟಿಯಿಂದ ಯಾರಿಗೆ ಆ ಭಾಷೆಗಳನ್ನ ಅಳವಡಿಸಿದಾಗ ಅಲ್ಲಿ ಅದೇ ಕಂಪನಿಯಲ್ಲಿ ಅವ್ರಿಗೆ ಕೆಲಸ ಸಿಗ್ತಾರೆ. ಕನ್ನಡದವರು ಬೇರೆ ತಮಿಳು ಕಲಿಬಾರ್ದಂತಿಲ್ಲ, ಮರಾಠಿ ಕಲಿಬಾರ್ದಂತಿಲ್ಲ, ತೆಲುಗು ಕಲಿಬಾರ್ದಂತಿಲ್ಲ, ಯಾವುದೇ ಭಾಷೆಯ ಟೈಪಿಂಗ್ ಅನ್ನ ಕಲಿಬಾರ್ದು ಅಂತಿಲ್ಲ. ಕಲ್ತವರು ಉದ್ಯೋಗ ಸೃಷ್ಟಿ ಮಾಡ್ಕೊಂತಾರೆ. ಅವರು ಯಾವುದೇ ರೀತಿಯಿಂದ ಯಾವುದೇ ತರದ್ರಲ್ಲಿ ಅವ್ರ ಕೆಲಸ ಸಿಗ್ತದೆ. ಆದ್ರಿಂದ ಈಗ ನಾವು ದಯವಿಟ್ಟು ಇದನ್ನೊಂದು ಚಾನಲ್ ಅನ್ನ ನಾವು ಆ ಚಾನಲ್ ಅಲ್ಲಿ ಇದೆಯಲ್ಲ, ಕಂಪ್ಯೂಟರ್ ಚಾನಲ್ ಬೇರೆ ಇದೆ, ಆ ಚಾನಲ್ಗೆ ನಾವು ಇದನ್ನ ಅಪ್ಲೋಡ್ ಮಾಡ್ತೀವಿ. ನಾವು ವಿಡಿಯೋಗಳನ್ನ ಬಿಡ್ತೇವೆ. ಪ್ರಾಕ್ಟಿಕಲ್ಲು ಇರ್ತದೆ, ಆನ್ಲೈನು ಇದೆ, ಆಫ್ಲೈನು ಇದೆ. ಅದಕ್ಕಾಗಿ ನೀವು ಭಾಷೆಗಳ ಜ್ಞಾನನೂ ಸಿಗಬೇಕು. ಮತ್ತೆ ಸುಮ್ಮನೆ ಕಲಿಸ್ತಾರೆ, ಎಡಿಟ್ ಮಾಡ್ಲಿಕ್ಕೆ ಬರಲ್ಲ. ಭಾಷೆಗಳ ಜ್ಞಾನನೇ ಇರದ ಅಂದ್ರೆ ಟೈಪ್ ಏನ್ ಮಾಡ್ಬೇಕು, ಆಮೇಲೆ ಎಡಿಟ್ ಏನ್ ಮಾಡ್ಬೇಕು, ಆ ಕರೆಕ್ಷನ್ ಯಾವ ತರ ಮಾಡ್ಬೇಕು, ಭಾಷೆಗಳ ಜ್ಞಾನ ಬಿದ್ರೇನೆ ಆ ಭಾಷೆನ ಟೈಪ್ ಮಾಡಬಹುದು ಅಂತೇಳಿ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಈ 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ ನಾವು ಇವತ್ತಿನ ಒಂದು ಸಂಭಾಷಣೆಯನ್ನ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.